ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಮಲ್ಲಾಕೆ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮಲ್ಲಾಕೆ 79ನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರು ಆಗಿರುವ ಬಸಯ್ಯ ಹಿರೇಮಠ ಸರ್, ಈರಣ್ಣ ಸರ್, ಮಲ್ಲಿಕಾರ್ಜುನ್ ಸರ್, ಅತಿಥಿ ಶಿಕ್ಷಕರು ಆಗಿರುವ ದೇವು ಮಾಸ್ಟರ್, ಈ ಊರಿನ ಗ್ರಾಮದ ಪಂಚಾಯತ್ ಸದಸ್ಯರು ಆಗಿರುವ ಈರಪ್ಪ ತಂದೆ ಯಮನಪ್ಪ ಮತ್ತು ಈ ಗ್ರಾಮದ ಅಂಗನವಾಡಿಯ ಕಾರ್ಯಕರ್ತ ಶಿಕ್ಷಕರು, ಆಶಾ ಕಾರ್ಯಕರ್ತರು, ಗ್ರಾಮದ ಹಿರಿಯರು ಮತ್ತು ಮುಖಂಡರು ಆಗಿರುವ ಸಿದ್ದಯ್ಯ ಸ್ವಾಮಿ, ರಾಜು ವಕೀಲರು ಹಾಗೂ ಶರಣಪ್ಪ ಪೂಜಾರಿ, ಗ್ರಾಮದ ಎಲ್ಲ ಸಾರ್ವಜನಿಕರು 79ನೇ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟವರು. ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಆಗಿರುವ ಪ್ರೀತಿಯ ಮುದ್ದು ಮಕ್ಕಳು 79ನೆಯ ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣವನ್ನು, ದೇಶಭಕ್ತಿಯ ಗೀತೆಗಳು, ಎಲ್ಲ ಪ್ರೀತಿಯ ಮುದ್ದು ಮಕ್ಕಳಿಂದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಯಿತು. Good morning everyone. My name is Lakshmikant. Happy Independence Day to all India. Vote is freedom. 15th August 1947. I love my country very much. Jai Hind, Jai Bharat. ಶ್ರೀ ಬಸವರಾಜವರು ಕೂಡ ಸ್ವತಂತ್ರವಾಗಿ ಒಂದು 4 ಮಾತನ್ನು ಆಡಬೇಕು. ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಒಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಒಟ್ಟಿದ್ದು ಕೆಟ್ಟಿದ್ದನ ಬೇಡ ಮುಂದೆ ಬುದ್ಧಿ ಸರ್ವಜ್ಞ. ಉಪಸ್ಥಿತರಿರುವ ನಮ್ಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ಸಾಹೇಬಣ್ಣವರೇ, ಬಸವರಾಜ್ ಅವರೇ, ರಾಜು ಅವರೇ, ಅಂಗನವಾಡಿ ಕಾರ್ಯಕರ್ತೆಯವರೇ, ಶರಣಪ್ಪ ಅವರೇ, ಗುರುಬಾಯಿ ಅವರೇ, ನಮ್ಮ ಎಲ್ಲ ಶಾಲೆಯ ಸಿಬ್ಬಂದಿಯವರೇ ಹಾಗೂ ಎಲ್ಲ ಊರಿನ ಗ್ರಾಮಸ್ಥರೇ, ಮುದ್ದು ಮಕ್ಕಳೇ, ಈಗ ಸವಿಸ್ತಾರವಾಗಿ 79ನೇ ಗಣರಾಜ್ಯೋತ್ಸವದ ಬಗ್ಗೆ ಈರಣ್ಣ ಸರ್ ಅವರು ಸಾಕಷ್ಟು ಹೇಳ್ಯಾರ. ಈಗ ಅದ್ರ ಬಗ್ಗೆ ನಾನಿಲ್ಲ. ಈಗ ಏನಂದರೆ ಕೆಲಸದ ಒತ್ತಡ ಭಾಳ ಆಗ್ಯದ. ಪ್ರತಿಯೊಂದು ಆನ್ಲೈನ್. ಒಬ್ಬರ ಕೆಲಸನೇ ಬೆಳಗ್ಗೆ ಬಂದ ತಕ್ಷಣ ಹಾಲು ಹಾಕಬೇಕು, ಆಮೇಲೆ ಊಟದ ವ್ಯವಸ್ಥೆ, ಆಮೇಲೆ ಯಾಕೋ ಮೊಟ್ಟೆ, ಬಾಳೆಹಣ್ಣು, ಪ್ರತಿಯೊಂದು ಅದು ಮ್ಯಾನುವಲ್ ನೋಡಬೇಕು, ಆನ್ಲೈನ್ ನೋಡಬೇಕು. ಹಿಂಗಾಗಿ ಒಬ್ಬರ ಕೆಲಸನೇ ಅದೇ ಆಗಿಬಿಟ್ಟದ. ಈಗ ಕೆಲವೊಂದು ಏನದ ಸ್ಕೂಲಿಗೆ ಬರೀ ಶಿಕ್ಷಕರೇ ಬಲ, ಹುಡುಗರೇ ಬಲ, ಅವರೇ ಬಲ, ಊರ್ನ ಸಹಕಾರ ಸಹಾಯ ತನು ಮನೋಧನ ಆದರೆ ಊರ ಶಾಲೆ ಅಭಿವೃದ್ಧಿ ಆಗ್ತದ. ಬರೀ ಶಿಕ್ಷಕರೇ ಮಾಡಲಿ, ಅವರಿಗೆ ಸಂಬಂಧಪಟ್ಟಿದ್ದು ಅಂತಂದ್ರೆ ಯಾವುದೇ ಕೆಲಸ ಆಗಲ್ಲ. ಈಗ ಟಾಯ್ಲೆಟ್ ಅದು ಛತ್ತ ಏನಾಗ್ಯದ ಅಂದ್ರೆ ಹಳಿದಾಗಿ ಅದು ಬಿದ್ದದ. ಈಗ ವೀರಪ್ಪರಿಗೂ ಒಂದು ಮನವಿ ಪತ್ರನೂ ಕೊಟ್ಟಿವಿ, ವೇದಿಕೆಗೆ ಅವ್ರಿಗೂ ಹೇಳಕತ್ತೀವಿ. ಪ್ರತಿಯೊಂದು ಈಗ ನಿಮ್ಮ ಊರಿಗೆ ಬರ್ಬೇಕಾದ್ರೆ ಭಾಳ ತೊಂದರೆ ಅದ. ರೋಡಿಂದು ಇಲ್ಲ, ಹೋಗಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೋ ಸಲ ನಾವು ಬಾಳೆಹಣ್ಣು ಹಾಕ್ಕೊಡ್ತಿದ್ದೀವಿ, ತಟ್ಟೆ ಹಾಕ್ಕೊಂಡಿದ್ದೀವಿ. ಹಿಂಗಾಗಿ ಈಗ ವೀರಪ್ಪ ಅವರೇ, ನೀವು ಅಜಯ್ ಸಿಂಗ್ ಅವ್ರಿಗೆ ಹೋಗಿ ಸ್ವಲ್ಪ ಸಾಕಷ್ಟು ಬಜೆಟ್ ಅದ KRDBದಲ್ಲಿ ಊಟ ತಗೊಂಡು ಈ ಥರ ಪರಿಸ್ಥಿತಿ ಅದ್ರಿ ನಮ್ಮ ಊರಿಗೆ.
ಮಗು ಅಂದ್ರೆ ತಾಯಿ ಮರಿ ಕೊಡುತ್ತಾಳೆ. ಹಿಂಗ ಊರಿಗೆ ರೋಡಿಂದು ಭಾಳ ದೊಡ್ಡ ಸಮಸ್ಯೆ ಆಗಿಬಿಟ್ಟವು. ಈಗ ಪ್ರತಿಯೊಂದು ಕೆಲಸ ಒತ್ತಡದಿಂದ ಏನೋ ಆಗ್ತಿರ್ತಾವ. ಅದಕ್ಕೆ ಏನೋ ಒಂದು ದೊಡ್ಡದು ಮಾಡಿ ಒಂದು ಇದು ಮಾಡೋದು ಬೇಕಾಗಿಲ್ಲ. ಈ ವೇದಿಕೆ ಮೇಲೆ ಸಾಕಷ್ಟು ಜನರು ಇನ್ನೂ ಮಾತಾಡೋದು ಹೇಳಿ ಈ ಶಾಲೆಯ ಮಕ್ಕಳಿಂದ ನಯನ ಅವರ ಸಂಘಟನೆ ಮುರಗಳಿಗಂಜಿರಡೆಂತಯ್ಯ ಸಮುದ್ರದೊಡಲೊಂದು ಮನೆಯ ಮಾಡಿ ನೊರೆತೊರೆಗಳಿಗಂಜಿರಡೆಂತಯ್ಯ ಸಡ್ಡೆ ಒಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆಂತಯ್ಯ ಚೆನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ ಲೋಕದೊಳಗೆ ಹುಟ್ಟಿದ ಬಳಿಕ ಸುತ್ತಿನಿಂದ ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು 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 ಸಮಾಧಾನಿಯಾಗಿರಬೇಕು. ಎಲೆಯ ಹಸಿರು ಹೂನಾನ ತರ ತರ ಎಂಥ ಸೊಗಸು ಏನು ಕಂಪು ಬೆಳೆದು ನಿಂತ ಗಿಡ ಮರ ಯಾರೇ ಬಂದು ಏನೇ ಮಾಡಲಿ ಎಲ್ಲದಕ್ಕೂ ದಿವ್ಯ ಮೌನ ಕೊಂಡೆ ಕೊಂಡೆ ಚಿಗುರುವಲ್ಲಿ ಕಡಲಕ್ಕುವ ಚೇತನ ಮನುಷ್ಯನಲ್ಲಿ ಮಾತು ಉಂಟು ಮಾತಿನಂತೆ ಇಲ್ಲವನ ಲಿಂಗವನ ಜಾತಿ ಧರ್ಮ ಆಳು ಕೊಂಪೆ ಇವನ ಮನ ಜಾತಿ ಗೀತಿ ಲಿಂಗ ಧರ್ಮ ಮೀರಿ ಬೆಳೆದ ಗಿಡ ಮರ ಅವಳು ಇವಳು ಅದು ಇದು ಕೆಡಿಸುತ್ತಿಲ್ಲ ಒಂದು ದಿನ ಹೊಟ್ಟೆ ಕರೆದು ಎಲೆ ಹಸಿರು ಹೂನಾನ ತರ ತರ ಬಿಸಿಲು ಮಳೆ ತೆರೆದು ಅನುದಿನ ನಾವು ಪ್ರತಿ ವರ್ಷ ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತೇವೆ. ನಾವು ಮಹಾತ್ಮ ಗಾಂಧೀಜಿ ಜವಾಹರಲಾಲ್ ನೆಹರು ಮುಂತಾದ ನಾಯಕನ ಸ್ಮರಿಸುವ ದಿನವಾಗಿದೆ. ಇಷ್ಟು ಹೇಳಿ ಈ ದಿನವು ಮಹಾತ್ಮ ಗಾಂಧೀಜಿ, ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್ ಸೇರಿದಂತೆ ನೂರಾರು ಮಹಾನ್ ಹೋರಾಟಗಾರ ತಪಸ್ಸು ತ್ಯಾಗವನ್ನು ನೆನಪಿಸುವ ದಿನವಾಗಿದೆ. ಇಷ್ಟು ಹೇಳಿ ನನ್ನ ಪುಟ್ಟ ಭಾಷಣಕ್ಕೆ ವಿರಾಮ ನೀಡುತ್ತೇನೆ. ಜೈ ಹಿಂದ್, ಜೈ ಭಾರತ್. ಶುಭಾಶಯಗಳು. ಇದು ನಮ್ಮ ದೇಶದ ಸ್ವಾತಂತ್ರ್ಯ ದಿನವಾಗಿದೆ. 15 ಆಗಸ್ಟ್ 1947ರಂದು ಸ್ವಾತಂತ್ರ್ಯವಾಯಿತು. ಗಾಂಧೀಜಿಯವರು ಮತ್ತು ಇತರರು ಹೋರಾಟಗಾರರು ನಮ್ಮ ದೇಶಕ್ಕಾಗಿ ಹೋರಾಟ ಮಾಡಿದರು. ಇಷ್ಟು ಹೇಳಿ ನನ್ನ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್. ಕಡಲ ನೀರು ಆವಿಯಾಯಿತು, ಆವಿಯಾಗಿ ನೆಲದ ಕಡೆ ಬೀಸಿ ಬಂದಿತು. ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು. ಕಡಲು ನಿಂತ ಮೋಡವೆಲ್ಲ ಮೇಲೆ ಕೇರಿತು. ಗಳಿಗೆ ಗಳಿಗೆ ಕವಿತು. ಮಿಂಚು ಮಿಂಚು ಜಗು ಗುಡುಗು ಗುಡುಗಿತು. ಮೋಡ ಮೇಲೆ ಕೇರಿದಾಗ ತಂಪು ತಗಲಿತು. ಆವಿ ತೊಳೆದು ಬಾರಾಗಿ ಖುಷಿಯ ತೊಡಗಿತು. ಮುತ್ತಿನಂತ ಮಳೆ ನೀರು ಕೆಳಗೆ ಸುರಿಯಿತು. ಕೆರೆ ತೊರೆಯುವ ಹಳ್ಳವಳೆಯು ತುಂಬಿ ಹರಿಯಿತು. ಹೋರಾಡು ಕನ್ನಡವ ಕನ್ನಡವೇ ಕಾಪಾಡು ನನ್ನ ಮತ್ತೆಯೋ ಮೊಳೆ ಹಾಲಿನಂತೆ ಸೈಜನು ಬಾಯಿ ತಾಯಿ ಹೊತ್ತಿಗಂತೆ ಬಲಕದ ಸುಮಾರಿ ಎಲ್ಲರಿಗೂ ಶುಭಾಶಯಗಳು ಹೇಳುತ್ತಾ ನನ್ನ 4 ಮಾತುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಊರಿನ ಎಲ್ಲ ಗುರು ಹಿರಿಯರಿಗೂ, ಅಣ್ಣ ತಮ್ಮಂದಿರಿಗೂ, ಅಕ್ಕ ತಂಗಿಯರಿಗೂ ಎಲ್ಲರಿಗೂ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಈ ಶಾಲೆಯ ಪರಿಸ್ಥಿತಿ ಏನಂದರೆ ಈಗಾಗಲೇ
ನಲಿಕಲ್ ಸರ್ ಅವರು ಹೇಳಿದರು, ದಿನಾಲು ಬೆಳಗ್ಗೆ ಮಕ್ಕಳು ಮತ್ತು ಶಿಕ್ಷಕರು ಬಂದು ನಾವು ಏನು ಮಾಡಲ್ಲ, ಹೋಗಿ ಫಸ್ಟ್ ಮುಟ್ಟೋದಂದ್ರೆ ಎಂಡಿನೇ. ಎಂಡಿ ಕಸ ಹೊಡೆದಿರ್ತಕ್ಕಂಥದ್ದು, ಮದ್ಯಪಾನ ಮತ್ತು ಧೂಮ್ರಪಾನ ಮಾಡ್ತಕ್ಕಂಥ ಫಸ್ಟ್ ಆಫ್ ಆಲ್ ಅದೇ. ನಾವು ಮಕ್ಕಳು ಹಾಗೂ ಶಿಕ್ಷಕರು ಬಂದು ಏನು ಮಾಡಲ್ಲ, ಮೊದಲು ಎಣ್ಣೆ ತೆಗೆಯೋದು, ಅವೆಲ್ಲ ಡ್ರಿಂಕ್ಸ್ ಮಾಡ್ತಕ್ಕಂಥ ಗ್ಲಾಸ್ಗಳು, ಚಿಪ್ಸ್ ಕುರ್ಕುರಿಗಳು, ಪ್ಲಾಸ್ಟಿಕ್ಗಳು, ಅವು ಬೀರ್ ಬಾಟಲ್ಗಳು ಅವೇ ತೆಗಿಬೇಕು ನಾವು ಮೊದಲು ಬಂದ. ಇದು ನಮ್ದು ಮಕ್ಕಳು ಮತ್ತು ಶಿಕ್ಷಕರಿಗೆ ಸಂಬಂಧಪಟ್ಟಂತ ಇದು ಆಸ್ತಿ ಅಲ್ಲ, ಎಲ್ಲ ಊರಿನ ಸಾರ್ವಜನಿಕರಿಗೂ ಸಂಬಂಧಪಟ್ಟಂತ ಇದು ಆಸ್ತಿ. ಇದು ಶಾಲೆ ಅಂದರೆ ಮನೆಯಲ್ಲ, ಶಾಲೆ ಅಲ್ಲ, ಇದು ದೇವರ ಗುಡಿ. ಮಕ್ಕಳ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಇದು ಮಂದಿರ. ಕೇಳ್ರಿ, ದಯವಿಟ್ಟು ಹೇಳ್ತೀನಿ ಎಲ್ಲರಿಗೂ, ಇದು ಶಾಲೆ ಅಲ್ಲ, ಶಾಲೆ ಮಂದಿರ, ದೇವರ ಗುಡಿ. ನಾವು ಏನೇ ಆಗಿದ್ದರು, ಕೆಟ್ಟವರು ಒಳ್ಳೆಯರಾಗಬೇಕು, ಕೆಟ್ಟರಾಗಬೇಕು, ದ್ರೋಹಿಗಳು, ಕೊಲೆಗಡಕರು, ವಂಚಕರು, ಭ್ರಷ್ಟಾಚಾರರು ಆಗ್ಬೇಕಂದ್ರೂ ಏನೇ ಹೊರಗಿದ್ರು ನಾವು ತಿದ್ದುವಂತ ಇಲ್ಲಿ ಶಿಕ್ಷಕರಿದ್ದೀವಿ. ಏನೇ ಕೆಟ್ಟರಾದ್ರೂ ಇಲ್ಲಿ ನಾವು ಒಳ್ಳೆಯವರನ್ನಾಗಿ ಮಾಡೋ ಪ್ರಯತ್ನ ಮಾಡುತ್ತೇವೆ ಶಿಕ್ಷಕರಾಗಿರ್ತಕ್ಕಂಥವ್ರು. ಅದೇ ರೀತಿಯಾಗಿ ನೀವು ಮಕ್ಕಳ ಮುಂದೆ ಬಂದು ಕುಡಿಯೋದು, ಡ್ರಿಂಕ್ಸ್ ಮಾಡೋದು ಅಥವಾ ಮದ್ಯಪಾನ ಗುಕ್ಕ ಹಾಕೊಂಡು ನೋಡ್ರಿ, ಗುಕ್ಕ ಹಾಕೊಂಡು ಎಲ್ಲಿ ಬಂತಲ್ಲೇ ಸ್ಕೂಲಲ್ಲಿ ಹೋಗ್ತಾರ. ನಾವು ಕ್ಲಾಸ್ ಮಾಡ್ತಿರ್ತೀವಿ ನೋಡ್ರಿ, ಎಜುಕೇಟೆಡ್ ಅದು ಯಾರಲ್ಲ, ತಿಳಿದವರೇ, ಓದಿದಂಥ ವಿದ್ಯಾರ್ಥಿಗಳೇ. ಇಲ್ಲಿ ನಾವು ಪಾಠ ಮಾಡ್ತಿರ್ತೀವಿ, ಮಕ್ಕಳು ಆಡ್ತಿರ್ತಾವ, ಬಂದು ಎಲ್ಲರೂ ಮೊಬೈಲ್ ಹಿಡ್ಕೊಂಡು ಮೊಬೈಲ್ ಗೇಮ್ ಆಡ್ತಿರ್ತಾರೆ ನೋಡ್ರಿ. ನೀವು ಅವ್ರು ಶಾಲೆ ಬಿಟ್ಟವ್ರನ್ನೆಲ್ಲ ಏನಲ್ಲ, ಸ್ಟೂಡೆಂಟ್ಗಳೇ, ಕಾಲೇಜ್ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳೇ ಬಂದು ಕಿರ್ತಾರ. ಮಕ್ಕಳಿಂದ ಕ್ಲಾಸ್ ಓದ್ತಿರ್ತೀವಿ, ಗ್ರೌಂಡಾಗ ಆಟ ಆಡ್ತಿರ್ತಾರ. ಅದೇ ರೀತಿಯಾಗಿ ಎಲ್ಲ ವಿದ್ಯಾರ್ಥಿಗಳು ಬಂದು, ದೊಡ್ಡವರು ಬಂದು, ಎಲ್ಲರೂ ಬಂದು ಈ ಶಾಲೆಯಲ್ಲಿ ಅಲ್ಲೆಲ್ಲೆಲ್ಲೆಲ್ಲೆಲ್ಲ ಕುಂತು ಮೊಬೈಲ್ಗಳನ್ನು ಯೂಸ್ ಮಾಡ್ತಾ ಗೇಮ್ ಆಡ್ತಿರ್ತಾರೆ. ಮಕ್ಕಳು ಕೊಡ್ತಾರೆ, ತಾವು ಗೇಮ್ ಆಡ್ತಾರೆ. ದಯವಿಟ್ಟು ನೀವು ಕೈ ಮುಗಿದು ಹೇಳ್ತೀವಿ, ದಯವಿಟ್ಟು ಆ ಕೆಲಸ ಮಾಡಬೇಡ್ರಿ. ನೀವು ಕೆಡದಿತ್ತ ಬಂದ್ರೆ ಮಕ್ಕಳನ್ನ ಕೆಡಿಸ್ಬೇಡ್ರಿ. ಇನ್ನೊಂದು ವಿನಂತಿ ಮಾಡ್ಕೊತೀರಿ, ಮನೆಯಲ್ಲಿ ಪಾಲಕರು ಯಾರಿಗೆ ಮೊಬೈಲ್ ಕೊಡಬಾರ್ದು, ದಯವಿಟ್ಟು ಹೇಳ್ತೀರಿ. ವಿದ್ಯಾಭ್ಯಾಸ ಹಾಳು ಮಾಡ್ತಿರೋದು ಮೊಬೈಲ್, ಫಸ್ಟ್ ಆಫ್ ಆಲ್ ಹೇಳ್ತಿರೋದು. ವಿಜ್ಞಾನಿಗಳು ಕೇಳಿರೋದು, ವಿಜ್ಞಾನಿಗಳು ಬಹಳಷ್ಟು ವಿಜ್ಞಾನಿಗಳಾಗಲಿ ವೈದ್ಯಕರಾಗಿರೋದು ಆಗಾಗಲೇ ಹೇಳಿದ್ದಾರೆ, ಕನ್ನಡದಲ್ಲ. ಮಕ್ಕಳ ಮೇಲೆ ಪರಿಣಾಮ ಬೀರ್ತಕ್ಕಂಥದ್ದು ಮೊಬೈಲ್ ಬಳಕೆಯಿಂದ. ಶಿಕ್ಷಕರು 1ನೇ ಕ್ಲಾಸ್ 2ನೇ ಕ್ಲಾಸ್ ಮಕ್ಕಳು ಬರೋಬರಿ ಕಲಿಸಿಲ್ರಿ, ಅವ್ರು ಚಂದ ಓದ್ಸಲ್ರಿ, ಬರ್ಸಲ್ರಿ. ಮನೆ ಮೊದಲ ಪಾಠ ಶಾಲೆ. ಮನೆಯಲ್ಲಿ ನಾವು ಮೊದಲು ತಂದೆ ತಾಯಿನೇ ಕಲಿಸ್ಬೇಕು ಮಕ್ಕಳಿಗೆ, ಆಮೇಲೆ ಮಿಕ್ಕಿದ್ ನಾವು. ಮನೆಯಲ್ಲಿ ಶಿಸ್ತು, ಶಾಂತಿ, ಓದು ಬರೀ ಕುಂದ್ರಿಸ್ರಿ, ಒಂದು ಅರ್ಧ ಗಂಟೆ, ಒಂದು 10 ನಿಮಿಷ ಕುಂದ್ರಿಸ್ರಿ. ನಾವು ಕಲ್ತಿಲ್ರಿ, ನಾವು ಏನು ಓದ್ಬೇಕು, ಏನು ಬರ್ಸ್ಬೇಕಂತೀರಿ, ಕಲಿಯಬೇಕಾಗಿಲ್ಲ. ನೀವೇನು ಕಲಿಯೋದ್ರ ಪರವಾಗಿಲ್ಲ. ಮಕ್ಕಳಿಗೆ ಸರ್ ಏನು ಹೇಳ್ಯಾರ, ಶಾಲೆಯಲ್ಲಿ ಕುಂದ್ರು ಒಂದು ಅರ್ಧ ಗಂಟೆ ಕುಂತು ಓದು ಬರೀ ಅಂತ ಅಷ್ಟೇ ಹೇಳ್ರಿ, ನಿಮಗೆ ಸಾಕು, ಏನು ಕಲ್ಸೋದೇ ಬೇಡ. ಒಂದಿನ ಮಕ್ಕಳು ಶಾಲೆ ಬರ್ತಾರ, 4 ದಿನ ಬಿಡ್ತಾರೆ. ಆ ಮಕ್ಕಳು ಬೇರೆಯಿಂದ ಬೇರೆ ಕಡೆ ಹೋಗ್ಬಿಡ್ತಾವ್ರು, ಹೊಲ ಕಡೆಗೆ, ಆ ಕಡೆ ಈ ಕಡೆ ಹೋಗಿರಪ್ಪ, ಆ ಕಡೆ ಲಕ್ಷ ಹೋಗ್ಬಿಡ್ತಾರೆ. ದಿನಾಲು ತಪ್ಪದೆ ಮಕ್ಕಳು ಶಾಲೆಗೆ ಕಳಿಸ್ರಿ, ಮನೆಯಲ್ಲಿ ಹೋಮ್ವರ್ಕ್ ಮಾಡಕ್ಕೆ ಕುಂದ್ರಿಸ್ರಿ. ಒಳ್ಳೆಯ ನಡತೆ, ಹಾವಭಾವ, ಒಳ್ಳೆಯ ಚಟುವಟಿಕೆಗಳಿಂದ ಮಕ್ಕಳಿಗೆ ಹೇಳ್ರಿ. ಅಂದಾಗ ಮಾತ್ರ ಮಕ್ಕಳು ಉದ್ಧಾರ ಆಗ್ತಾವೆ. ಅದೇ ರೀತಿಯಾಗಿ ಈ ಶಾಲೆಯಲ್ಲಿ ಬಹಳಷ್ಟು ತೊಂದರೆಗಳಿವೆ, ದಾನಿಗಳಿಲ್ಲ. ಈ ಶಾಲೆಯಲ್ಲಿ ಕಲ್ತಕ್ಕಂಥ ನೋಡಿ, ಬೇರೆ ಶಾಲೆ ಮಲ್ಲಾಬಿ ಆಗಿರ್ಬೋದು, ಆಂದೋಲ ಆಗಿರ್ಬೋದು, ಮತ್ತು ಬಿರಾದಿ ಆಗಿರ್ಬೋದು, ಎಲ್ಲ ದಾನಿಗಳು ಎಲ್ಲ ಕಲರ್ಸ್ ಮಾಡ್ಸ್ಯಾರ ಶಾಲೆಗೆ. ಮತ್ತು ಏನೇನೋ ಕಲರ್ಸ್ ಮಾಡ್ತಾರೆ, ಬುಕ್ಸ್ ತಂದು ಕೊಟ್ರ, ಪ್ಲೇಟ್ಸು, ಗ್ಲಾಸು, ಬೆಂಚು, ಚೇರು. ನೋಡ್ರಿ, ಪ್ರತಿ ವರ್ಷ ಹೇಳ್ತಿರ್ತೀವಿ, ಮಕ್ಕಳು 5ನೇ ತರಗತಿ ಉತ್ತೀರ್ಣರಾದ ಹೋಗ್ತಿತ್ತು. 5ನೇ ಕ್ಲಾಸ್ ಮಕ್ಕಳು ತರಗತಿ ಪಾಸಾಗಿ ಹೋದ ತಕ್ಷಣವೇ ನಾವೇನು ರೊಕ್ಕ ತೊಗೊಂಡು ಏನು ಹೋಗಲ್ಲ, ನಾವು ಶಾಲೆಗೆ ಮಾಡ್ತಿರ್ತೀವಿ. ನಿಮ್ಮ ಕೈಲಾದಷ್ಟು 500 ಒಂದಾಗಲಿ, 1000 ಆಗಲಿ, 200 ಒಂದಾಗಲಿ, ಒಂದು ಚೇರ್ ಆಗಲಿ, ಟೇಬಲ್ ಕೊಟ್ಟೋಗಂತೀವಿ. ನಾಳೆ ಕೊಡ್ತೀವಿ, ನಾಳೆ ಕೊಡ್ತೀವಿ ಅಂತಾರೆ. ಆ ಕಡೆ ಹೋದ ವರ್ಷ ವಿದ್ಯಾರ್ಥಿಗಳು 15-20 ತಂದು ಕೊಟ್ಟರು, ಅದನ್ನು ನಾವು ಆಲ್ಮರಿ ತಂದಿರ್ತೀವಿ ಶಾಲೆ. ಈ ವರ್ಷ ಕೂಡ ಒಂದು 4-5 ಜನ ಕೊಟ್ಟರು, ಎಲ್ಲರೂ ಹಂಗೆ ಹೋಗ್ಯಾರ, ಏನೂ ಕೊಟ್ಟಿಲ್ಲ. ಅದಕ್ಕಾಗಿ ದಯವಿಟ್ಟು ಹೇಳ್ತೀನಿ, ಊರಿನ ಹಿರಿಯರಿಗೆ ತಮ್ಮ ಕೈಲಾದಷ್ಟು ಶಾಲೆಗೆ ಸಹಾಯ ಮಾಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ತೀನಿ. ನೋಡು, ಇವತ್ತಿನ ದಿನ ಏನಂದ್ರೆ ನಾವು ಮನೋರಂಜನೆ, ಪ್ರತಿ ವರ್ಷನೂ ಮನೋರಂಜನೆ ಕಾರ್ಯಕ್ರಮ ಮಾಡ್ತೀವಿಲ್ಲ. ಏನು ಸಮಸ್ಯೆ ಈಗ? ಮೈಕ್ ಸಟ್ ಸಮಸ್ಯೆ, ಹೌದಿಲ್ಲ?
ಮೈಕ್ ಸಟ್ ಇದೇ ವರ್ಷನೇ ಹೇಳ್ತಿರ್ತೀವಿ ನಾವು. ಯಾರು ಊರಿನ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾಗ್ಯಾರ, ಉಪಾಧ್ಯಕ್ಷರಾಗ್ಯಾರ, SDMC ಅಧ್ಯಕ್ಷರಾಗ್ಯಾರ, ಮೆಂಬರ್ಗಳಾಗ್ಯಾರ, ಒಂದು ಡ್ರಮ್ ಸೆಟ್ ಇಲ್ಲ, ಒಂದು ಮೈಕ್ ಸೆಟ್ ಇಲ್ಲ, ಚೇರ್ ಇಲ್ಲ, ಮಕ್ಕಳಿಗೆ ಕುಡಿಯೋಕ್ಕಂತ ಹಾಲು ಕುಡಿಯೋದಕ್ಕೆ ಹಾಗೂ ಊಟ ಮಾಡೋದಕ್ಕೆ ತಟ್ಟೆಗಳಿಲ್ಲ, ಕೆಲವೊಂದು ದಾನಿಗಳು ಕೊಟ್ಬಿಟ್ರು, ಅವೆಲ್ಲ ಕಳೆದೋಗ್ಬಿಟ್ಟಾವ. ಯಾರು ದಾನಿಗಳಿಲ್ಲ. ದಯವಿಟ್ಟು ದಾನಿಗಳಾಗ್ಬೇಕು, ಊರಾಗ ದಾನಿಗಳಿರ್ಬೇಕು. ನಿಮಗೂ ಇಷ್ಟೇ ಕೊಡ್ರಿ ಇಷ್ಟೇ ಅಂತಿಲ್ಲ, ನಿಮಗೆ ಕೈಲಾದಷ್ಟು 5 ಆಗಲಿ ಪ್ಲೇಟ್, 10 ಆಗಲಿ, ಗ್ಲಾಸ್ ಆಗಲಿ ಮಾಡ್ತೀವಿ. ಬಟ್ ಮಕ್ಕಳಿಗೆ ಒಂದು ಕಾಪಿ ಪೆನ್ ಇಸ್ಕೊಡಲ್ಲ. ಅದೇ ದೇವ್ರಿಗೆ ಮಾಡೋಕ್ಕಿಂತ ಮೊದಲು ಬಡ ಮಕ್ಕಳಿಗೆ ಕಾಪಿ ಪೆನ್, ಊಟ ಆಗಲಿ, ಏನು ನಿಮ್ಮ ಕೈಲಾದಷ್ಟು ಏನೇ ಆಗಲಿ ದಾನ ಮಾಡಿ, ಅದು ದೇವ್ರು ಮೆಚ್ತಾರೆ. ಕಲ್ಲಿಗೆ ಆಹಾರ ಉಣಿಸುವ ಮೊದಲು ಬಡ ಮಕ್ಕಳ ಹಸುದ ಮಕ್ಕಳಿಗೆ ಆಹಾರ ಉಣಿಸ್ರಿ ನೀವು. ಅದಕ್ಕೆ ಊರಿನ ಎಲ್ಲ ಗುರು ಹಿರಿಯರಿಗೂ ಅನ್ನಪೂರ್ಣರಿಗೂ ಹೇಳ್ತೀನಿ, ದಯವಿಟ್ಟು ನಿಮ್ಮ ಮುಂದಿನ ಬರುವಂಥ ದಿನಗಳಲ್ಲಿ ಯಾವುದೇ ಕಾರ್ಯಕ್ರಮದಲ್ಲಿ ಆಗಿರ್ಬೋದು ನಿಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕಂತ ತಮ್ಮ ಎಲ್ಲ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗಣ್ಯರಲ್ಲಿ ಕೇಳಿಕೊಳ್ಳುತ್ತೇನೆ. ಚರಂಡಿ ಇಲ್ಲ, ಮಕ್ಕಳಿಗೆ ಆಟ ಆಡೋಕ್ಕೆ ಮೈದಾನನಿಲ್ಲ, ಪೂರ ಕೆಸರು ರಾಡಿ. ಅದೇ ಕೆಸರಲ್ಲಿ ಸಣ್ಣ ಸಣ್ಣ ಮಕ್ಕಳೆಲ್ಲ ಗಲೀಜ್ದಾಗ ಆಡ್ತಿರ್ತಾವೆ. ಇನ್ಫೆಕ್ಷನ್ ಆಗಿ ಎಲ್ಲ ಪೀಪಲ್ಸ್ ಬಕ್ಕಿಗಳಾಗೋದು, ಹಲವಾರು ರೀತಿಯೆಲ್ಲ ಡೊಂಗು ಜ್ವರ ಬರೋದು, ಮಲೇರಿಯಾ, ಟೈಫಾಯ್ಡ್ ಇವೆಲ್ಲ ಆಗ್ತಿರ್ತಾವೆ. ಅದಕ್ಕೆ ಗ್ರಾಮ ಪಂಚಾಯತಿ ಸಂಬಂಧಪಟ್ಟಂಥ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸದಸ್ಯರು, ಮಾಜಿ ಮೆಂಬರ್ಗಳು ಎಲ್ಲರೂ ಮೇಲಧಿಕಾರಿಗಳಿಗೆ ಒಂದು ಅರ್ಜಿ ಬರೆದು ಈ ವ್ಯವಸ್ಥೆಯನ್ನು ಮಾಡಿಕೊಳ್ಳಬೇಕಂತೇಳಿ ನಮ್ಮಲ್ಲಿ ಕಳಕಳಿಯಿಂದ ಬೇಡಿಕೊಳ್ಳುತ್ತೇನೆ. ಹೆಚ್ಚಿಗೆ ಹೇಳಬೇಕಾಗಿಲ್ಲ, ಈಗಾಗಲೇ ಹೇಳಿದ್ದ ನಲಿಕಲ್ ಸರ್ ಶಿಕ್ಷಕರು ಹೇಳಿದ್ದಾರೆ, HM ಸರ್ ಹೇಳಿದ್ದಾರೆ, ನಿಮಗೂ ಗೊತ್ತಿದ್ದೆ, ಎಲ್ಲರಿಗೂ ವಿಷಯ ಗೊತ್ತಿದೆ. ಅದೇ ರೀತಿಯಾಗಿ ಮುಂದೆ ಎಲ್ಲ ಆಗಲಾರ್ಬೇಕಂತ ನೋಡಿಕೊಳ್ಳುವ ನಿಮ್ಮ ಊರಿನೆಲ್ಲ ಹಿರಿಯರ ಜವಾಬ್ದಾರಿ ಅಂತೇಳಿ ಕೇಳಿಕೊಳ್ಳುತ್ತೇನೆ. ಈ ಮುಂಬರ್ತಕ್ಕಂಥ ಗಾಂಧಿ ಜಯಂತಿ ಆಗಿರ್ಬೋದು, ನವಂಬರ್ ಕನ್ನಡ ರಾಜ್ಯೋತ್ಸವನ ಆಗಿರ್ಬೋದು, 26 ಜನವರಿ ಅಷ್ಟೊತ್ತಿನೊತ್ತಿಗೆ ಏನಾದರೂ ಮಾಡಿ ನಾವು ಕೈಲಾದಷ್ಟು ನಾವು ಸಹಾಯ ಮಾಡ್ತೀವಿ, ನೀವು ಸಹಾಯ ಮಾಡಿರಿ. 2 ಕೈ ಸೇರಿದ್ರೆ ಚಪ್ಪಾಳೆ, ಒಂದೇ ಕೈ ಸೇರಿದ್ರೆ ಚಪ್ಪಾಳೆ ಬರ್ತದಾ? ಇಲ್ಲ, 2 ಕೈ ಸೇರಿದ್ರೆ ಚಪ್ಪಾಳೆ. ಎಲ್ಲರೂ ಕೂಡಿ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು. ನಾವು ಕೂಡ ಸಹಾಯ ಮಾಡ್ತೀವಿ. ಈ ಶಾಲೆಗೆ ಏನು ಕುಂದು ಕೊರತೆಗಳು ಇಲ್ಲ ಅಂತ ಮಾಡಬೇಕಾದ್ರೆ ತಮ್ಮಲ್ಲಿ ಕೇಳಿಕೊಳ್ತೀನಿ. ಮೈಕ್ ಸೆಟ್ ಮತ್ತು ಡ್ರಮ್ ಸೆಟ್ಟನ್ನು ವ್ಯವಸ್ಥೆ ಮಾಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ತೇನೆ. ಹಾಗೂ ರಸ್ತೆ ಬಗ್ಗೆ ಹೇಳಿದ್ರು, 2 ಕಿಲೋಮೀಟ್ರ್ ಟ್ರೈನರಿಂದ ಕಾಸ್ತಾನ 2 ಕಿಲೋಮೀಟ್ರ್ ಏನೂ ಇಲ್ಲ. ಒಟ್ಟ ಮೊನ್ನೆ ಬರುವಾಗ ಬಟ್ಟೆ ಬರುವಾಗ HM ಸರ್ ಹಾಗೂ ನಲಿಕಲ್ ಸರ್ ಬಿದ್ದೆಲ್ಲ ಬಟ್ಟೆ ಹೊಡ್ಕೊಂಡ್ಬಂದಾರ. ಆ ಬಾರ್ಡ್ ಬಾಕ್ಸ್ ಕೆಳಗೆ ಎಲ್ಲ ರಾಡಿ ಮಾಡ್ಕೊಂಡ್ಬಂದಾರ. ಊರಿನ ಎಲ್ಲರೂ ರಾಜಕಾರಣಿಗಳು ಹಾಗೂ ಉಪಾಧ್ಯಕ್ಷರು, ಸದಸ್ಯರು, ಊರಿನ ಗುರು ಹಿರಿಯರು ಎಲ್ಲರೂ ಸೇರಿ ಮೇಲಧಿಕಾರಿಗಳಾಗ್ತಕ್ಕಂಥ ಶ್ರೀ ಅಜಯ್ ದೊಡ್ಡಗೋಡದಲ್ಲಿ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಎಲ್ಲ ಕೇಳಿ ಎಲ್ಲ ಸಂಬಂಧಪಟ್ಟ ಯಾವ ಇಲಾಖೆಗೆ ಸಂಬಂಧಪಡ್ತದ ಅರ್ಜಿಯನ್ನು ಬರೆದು ಸ್ವಲ್ಪ ಊರಿನ ಎಲ್ಲ ಜನರು ಹೋಗಿಸಿಂದ ಒಗ್ಗಟ್ಟಾಗಿ ಹೇಳಿ ಒಂದು ವ್ಯವಸ್ಥೆ ಮಾಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಇಷ್ಟು ಹೇಳಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಮುದ್ದು ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಹಾಗೂ ನನ್ನ ಸೋದರಿಗೂ ಗುರುವರಿಗೂ ಧನ್ಯವಾದಗಳು ಹೇಳ್ತಾ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ಎಲ್ಲಾದರೂ ತಪ್ಪಾದರೆ ಕ್ಷಮಿಸಬೇಕಂತೇಳಿ ನಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಜೈ ಹಿಂದ್, ಜೈ ಭಾರತ್. ರಾಜ್ಯೋತ್ಸವದಲ್ಲಿ ವಿವಿಧ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಮಕ್ಕಳಿಗೆ ಪೆನ್ನು ಹಾಗೂ ನೋಟ್ಬುಕ್ ಕೊಡುಗೆ ಕೊಟ್ಟಿರ್ತಾರೆ. ಇದನ್ನು 2,000 ಅವರು ಭಾಗವಹಿಸಿದಂಥ ಮಕ್ಕಳಿಗೆ
ಅದೇ ರೀತಿಯಾಗಿ ಬಸಮ್ಮ ಭಾಗ್ಯಶ್ರೀ ಯಾಕ ಇವರಿಗೆ ಯಾರ್ರೀ ಸರಿ ಎಲ್ಲ ಸರಿ